ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ, ಅವರ ಒಂದು ಭಾವನೆಗಳು ಏನಿದೆ, ಅವ್ರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ಭಾವನೆ ಏನು ವ್ಯಕ್ತಪಡಿಸ್ಬೇಕು ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಮುಂದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಗೈಸ್, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದಿದೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಕ್ರಿಸ್ಟಲ್ಸ್ ಯಾರಿಗೆ ಬೇಕು ಆ್ಯಂಡ್ ಟ್ಯಾರೋ ಕೋರ್ಸ್ ಕಲಿಬೇಕು ಅನ್ನೋರು, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ ಕಲಿಬೇಕು ಅನ್ನೋರು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅನ್ನೋರು ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಯಾರು ನಾನು ಮೇ 12 ನಾನು ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ದ ಟಾಪಿಕ್ ಈಸ್ ಬ್ರೇಕಪ್ಪಿಂದ ಹೊರಬರೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವೆಬಿನಾರ್ ಆಗಿರುತ್ತೆ. ಸಪೋಸ್ ನೀವು ಬ್ರೇಕಪ್ ಆಗಿದೆ, ನಿಮಗೆ ತುಂಬ ವರ್ಷದಿಂದ ಈ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ, ಬಟ್ ನಿಮ್ಮ ಪರ್ಸನ್ ಮೂವ್ ಆಗಿದ್ದಾರೆ, ನೀವು ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ. ಸೊ ನಿಮಗೆ ಮೂವ್ ಆನ್ ಆಗೋದಕ್ಕೆ ಬೇಕು, ಹೊರಬರೋದಕ್ಕೆ, ಬ್ರೇಕಪ್ಪಿಂದ ಹೊರಬರೋದಕ್ಕೆ ಒಂದು ಅವಕಾಶ ಬೇಕು. ಯಾವ ರೀತಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಈ ಒಂದು ವೆಬಿನಾರ್ನ ನೀವು ಜಾಯ್ನ್ ಆಗಿ. ವೆಬಿನಾರ್ನ ಜಾಯ್ನ್ ಆಗೋದಕ್ಕೆ ಡೀಟೇಲ್ಸ್ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ನೀವು ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ ದಟ್ ವೆಬಿನಾರ್ ಜಾಯ್ನ್ ಆಗಬೇಕು ಅಂತ. ಸೊ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ಸ್ನ ನಾನು ಕಳಿಸ್ಕೊಡ್ತೀನಿ. ಓಕೆ, ನೀವೇನಾದರೂ ಇನ್ನೂ ಹೊರಗೆ ಬರಬೇಕು, ಇನ್ನೂ ಸ್ಟಿಲ್ ಆ ಪಾಸ್ಟ್ ಇದರಲ್ಲಿ ಸಫರ್ ಆಗ್ತಾ ಇದ್ದೀರಾ ಅಂದರೆ ಇಟ್ಸ್ ಟೈಮ್ ಟು ಕಮ್ ಅಪ್. ಲೈಕ್ ಆ ಒಂದು ಇದರಿಂದ ಹೊರಗೆ ಬರಬೇಕು. ಓಕೆ, ನಿಮ್ಮನ್ನು ನೀವು ಪನಿಷ್ ಮಾಡ್ಕೊಳ್ಳೋದಲ್ಲ. ಸೊ ಹಾಗೇನಾದರೂ ಇಂಟೆನ್ಷನ್ಸ್ ಇದ್ದರೆ, ನಾನು ಇದರಿಂದ ಹೊರಗೆ ಬರಬೇಕು, ಹೀಲ್ ಆಗಬೇಕು, ಬ್ರೇಕಪ್ಪಿಂದ ಹೊರಗೆ ಬರಬೇಕು ಅಂತ ಅಂದರೆ ಡೆಫಿನೆಟ್ಲಿ ನೀವು ಈ ಒಂದು ವೆಬಿನಾರ್ನ ಜಾಯ್ನ್ ಆಗಬಹುದು. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ಪರ್ಸನ್ ಅವರ ಭಾವನೆ ನಿಮಗೋಸ್ಕರ ಏನಿದೆ? ಓಕೆ, Eight of Swords. Wow. Two of Cups. Great. Soulmate ಕಾರ್ಡ್ ಬರ್ತಾ ಇದೆ. Great. Six of Pentacles. Nine of Swords. Seven of Cups. The Strength. Four of Wands. ಓಕೆ, ಸೊ ಇಲ್ಲಿ ಕೆಲವರು ಟ್ವಿನ್ ಫ್ಲೇಮಲ್ಲೂ ಇದ್ದೀರಾ ಆ್ಯಂಡ್ ಸೋಲ್ಮೇಟ್ ಕನೆಕ್ಷನ್ನಲ್ಲೂ ಇದ್ದೀರಾ. ಟ್ವಿನ್ ಫ್ಲೇಮ್ ಎನರ್ಜಿ, ಸೋಲ್ಮೇಟ್ ಕನೆಕ್ಷನ್ಸ್ ಡೆಫಿನೆಟ್ಲಿ ಇದೆ. ಓಕೆ, ದ ಸ್ಟಾರ್ ಕಾರ್ಡ್. Queen of Pentacles. Okay, wow. Queen of Wands. ಡೆಫಿನೆಟ್ಲಿ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಎನರ್ಜೀಸ್ ಇರಬಹುದು ಅಥವಾ ಮದರ್ ಇಶ್ಯೂಸ್ ಇರಬಹುದು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ಆ ಒಂದು ಕಾರಣಕ್ಕೆ ಇಲ್ಲಿ ಸಪ್ರೆಷನಲ್ಲಿ ಇರಬಹುದು, ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿರಬಹುದು ನೀವು. ಓಕೆ, ಎಸ್, ಬಾಟಮ್ ಆಫ್ ದಿ ಕಾರ್ಡ್. ಇವನ್ ದ ಮೂನ್ ಕಾರ್ಡ್ ಕೂಡ ಬಂದಿದೆ. ಇಲ್ಲಿ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ದಟ್ ಥರ್ಡ್ ಪಾರ್ಟಿ ಎನರ್ಜಿಯಿಂದ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿತ್ತು ಅದು ಹಾಳಾಗಿದೆ ಅಂತ ಹೇಳಬಹುದು. ಓಕೆ, ಕ್ವೀನ್ ಆಫ್ ಸಾರ್ಡ್ಸ್. ಓಕೆ, ಏಸ್ ಆಫ್ ವೈನ್ಸ್, ಬಾಟಮ್ ಆಫ್ ದಿ ಕಾರ್ಡ್. ಸೊ ಗೈಸ್, ಆ್ಯಸ್ ಪರ್ ದಿ ಕಾರ್ಡ್ ನನಗೆ ಇಲ್ಲಿ ಕಾಣಿಸ್ತಾ ಇರೋದು ದಟ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಆ್ಯಸ್ ನೌ ಫೀಲಿಂಗ್ಸ್ ಇದೆ ಆ್ಯಂಡ್ ಅದೇ ರೀತಿಯೂ ಕೂಡ ರಿಗ್ರೆಟ್ ಕೂಡ ಇದೆ. ಆ್ಯಂಡ್ ಬಿಕಾಸ್ ಇಲ್ಲಿ ರೀಕನ್ಸಿಲೇಷನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಒಂದು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಬರ್ತಾ ಇದೆ. ದಟ್ ಇಂಟೆನ್ಷ್ನಲಿ ಅಥವಾ ನಾನ್ ಇಂಟೆನ್ಷ್ನಲಿ, ಬೇಕು ಅಥವಾ ಬೇಡ, ಒಂದು ಲೈಕ್ ವಾಟ್ ವಿ ಕಾಲ್ ಅಂದ್ಕೊಂಡು ಇರಲಿಲ್ಲ ಅವರ ಲೈಫಲ್ಲಿ ಈ ರೀತಿಯ ಒಂದು ಸಿಚುವೇಶನ್ಸ್ ನನ್ನ ಲೈಫಲ್ಲಿ ಬರುತ್ತೆ, ನನ್ನ ಪರ್ಸನ್ನ ಬಿಟ್ಟು ನಾನು ಥರ್ಡ್ ಪಾರ್ಟಿ ಸಿಚುವೇಶನಿಗೆ ಹೋಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್
ನಾನು ಥರ್ಡ್ ಪಾರ್ಟಿ ಸಿಚುವೇಷನ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅದರಿಂದ ಹೊರಗೆ ಬರೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಆ್ಯಂಡ್ ಈ ಪರ್ಸನ್ ಫೀಲ್ ಮಾಡ್ತಾ ಇರೋದು ಆ್ಯಸ್ ಯುವರ್ ಪರ್ಸನ್ ಈಸ್ ಸೇಯಿಂಗ್ ದಟ್ ಹೀ ಆರ್ ಶಿ ಫೀಲ್ಸ್ ದಟ್ ನಾನು ಹ್ಯಾಪಿಯಾಗಿಲ್ಲ ಆ್ಯಕ್ಚುಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ದಟ್ 9 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಈ ಒಂದು ಥರ್ಡ್ ಪಾರ್ಟಿ ಜೊತೆಗೆ ಇವರು ಅಷ್ಟು ಹ್ಯಾಪಿ ಇಲ್ಲ. ಆ್ಯಂಡ್ ಮೋರ್ ಓವರ್ ನಿಮ್ಮನ್ನು ನೋಡಿ ಅವರು ಎಲ್ಲೋ ಒಂದು ಕಡೆ ಜೆಲಸ್ ಫೀಲ್ ಕೂಡ ಮಾಡ್ತಾ ಇದ್ದಾರೆ. ದಟ್ ಅವ್ರು ಇಲ್ಲದೇನೂ ಕೂಡ ನೀವು ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದೀರಾ, ನಿಮ್ಮ ಲೈಫ್ನ ನೀವು ಲೀಡ್ ಮಾಡ್ತಾ ಇದ್ದೀರಾ, ಅದು ಬೇರೆದವರ ಮುಖಾಂತರ ಕೂಡ ನಿಮ್ಮ ಬಗ್ಗೆಯಲ್ಲಿ ಇನ್ಫಾರ್ಮೇಷನ್ಸ್ ಹೋಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕೂ ಕೂಡ ಇವರು ಜೆಲಸ್ ಆಗ್ತಾ ಇದ್ದಾರೆ. ದಟ್ ನನ್ನ ಪರ್ಸನ್ ನಾನಿಲ್ಲ ಅಂದರೂ ಸ್ಟ್ರಾಂಗ್ ಆಗಿದ್ದಾರೆ, ನನ್ನ ಪರ್ಸನ್ನ ನಾನು ಕಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ದೇರ್ ಇಸ್ ಲಾಟ್ ಆಫ್ ಲೈಕ್ ಆಪ್ಷನ್ಸ್ ಕೂಡ ಇತ್ತು ಅವ್ರಿಗೆ. ದಟ್ ನಿಮ್ಮನ್ನು ಚೂಸ್ ಮಾಡ್ಕೊಳ್ಳುವಂಥ ಆಪ್ಷನ್ಸ್ ಕೂಡ ಇತ್ತು. ಆ್ಯಂಡ್ ನೀವು ಕೂಡ ಅವಕಾಶನೂ ಕೂಡ ಕೊಟ್ಟಿದ್ರಿ. ದಟ್ ನನ್ನನ್ನು ನೀನು ಚೂಸ್ ಮಾಡ್ಕೊಳ್ತೀಯ, ನಾನು ಬೇಕಾ ಅವ್ರು ಬೇಕಾ ಅಂತಂದಾಗ ಆ ಒಂದು ಪರ್ಸನ್ ಅವರ ಒಂದು ಫ್ಯಾಮಿಲಿನ ಚೂಸ್ ಮಾಡ್ಕೊಂಡಿರ್ಬೋದು ಅಥವಾ ಥರ್ಡ್ ಪಾರ್ಟಿನ ಚೂಸ್ ಮಾಡ್ಕೊಂಡಿರ್ಬೋದು. ಇಲ್ಲಿ ಎರಡು ಲೈಕ್ ಥರ್ಡ್ ಪಾರ್ಟಿ ಕಾರ್ಡ್ಸ್ ಬಂದಿದೆ ನನಗೆ. ಒಂದು ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿದೆ, ಒಂದು ಮೂನ್ ಕಾರ್ಡ್ ಬಂದಿದೆ. ದಟ್ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಇರಬಹುದು ಕೆಲವ್ರಿಗೆ, ಇನ್ನು ಕೆಲವ್ರಿಗೆ ಮದರ್ ಇಶ್ಯೂಸ್ ಅಥವಾ ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ಎರಡು ಪಾಸಿಬಿಲಿಟೀಸ್ ಇದೆ. ಒಂದು ಥರ್ಡ್ ಪಾರ್ಟಿಯಿಂದಾಗಿ ನೀವು ದೂರ ಆಗಿರಬಹುದು, ಒಂದು ಫ್ಯಾಮಿಲಿ ಕಾರಣಕ್ಕೋಸ್ಕರ ಇಲ್ಲಿ ದೂರ ಆಗಿರುವಂಥದ್ದು ಇರಬಹುದು. ಸೊ ಫ್ಯಾಮಿಲಿ ವಿಚಾರವಾಗಿ ಅಂದರೆ ಇಲ್ಲಿ ಆಲ್ರೆಡಿ ಮದುವೆ ಆಗಿದೆ, ಬಟ್ ಸ್ಟಿಲ್ ನೀವು ಸಪ್ರೇಷನ್ನಲ್ಲಿ ಇದ್ದೀರಾ ಅಂದರೆ ಜಸ್ಟ್ ಬಿಕಾಸ್ ಇದು ಮದರ್ ಇಶ್ಯೂಸ್ ಅಥವಾ ಫ್ಯಾಮಿಲಿ ಇಶ್ಯೂಸಿಂದ ನೀವು ದೂರ ಆಗಿರಬಹುದು. ಆ್ಯಂಡ್ ಅದಕ್ಕೆ ಯಾವುದೇ ರೀತಿ ರಿಗ್ರೆಷನ್ಸ್ ಆ್ಯಸ್ ನಾವು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಫೀಲ್ ಮಾಡ್ತಾ ಇಲ್ಲ ಅಂತಲ್ಲ, ಗಿಲ್ಟಿನೆಸ್ ಫೀಲ್ ಆಗ್ತಾ ಇದೆ, ಪಶ್ಚಾತ್ತಾಪ ಫೀಲ್ ಮಾಡ್ತಾ ಇದ್ದಾರೆ. ಆ ಒಂದು ದುಃಖ ಕೊರಗು ಏನಿದೆ ಅವ್ರಿಗೂ ಕೂಡ ಕೊರಗ್ತಾ ಇದ್ದಾರೆ ಒಳಗೊಳಗೆ. ದಟ್ ನಿಮ್ಮನ್ನು ಕಳ್ಕೊಂಡಿದ್ದೀನಿ, ನಿಮಗೆ ಚೀಟ್ ಮಾಡಿದ್ದೀನಿ ಅನ್ನೋ ಒಂದು ದುಃಖ ಅವ್ರಿಗಿದೆ. ಆ್ಯಂಡ್ ಅವರು ಹಾಗೆ ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ, ಎಷ್ಟು ಸ್ಟ್ರೆಂತ್ ಇದೆ ನಿಮ್ಮಲ್ಲಿ ಅನ್ನೋದ್ರ ಬಗ್ಗೆನೂ ಇಲ್ಲಿ ಫೀಲ್ ಆಗ್ತಾ ಇದೆ ಅವ್ರಿಗೆ. ದಟ್ ಅದನ್ನು ನೆನೆಸ್ಕೊಂಡು ಅವರು ಇನ್ನೂ ಹೆಮ್ಮೆನೂ ಕೂಡ ಪಡ್ತಾ ಇದ್ದಾರೆ, ಪ್ರೌಡ್ ಫೀಲ್ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವ್ರಿಗೆ ಆಲ್ರೆಡಿ ಮದುವೆ ಆಗಿ ಸಪ್ರೇಷನಲ್ಲಿ ಕೂಡ ಇಲ್ಲಿ ಕೆಲವ್ರು ಇದ್ದೀರಾ, ಮ್ಯಾರಿಡ್ ಆಗಿ ಸಪ್ರೇಷನಲ್ಲಿ ಕೂಡ ಇದ್ದೀರಾ. ಆ್ಯಂಡ್ ಇವಾಗ ವೇಟಿಂಗ್ ಸಿನ್ಸ್ 2 to 3 years ಆಗಿದೆ ಕೆಲವ್ರದ್ದು ಸಪ್ರೇಷನ್ ಆಗಿ. ಸ್ಟಿಲ್ ಇಲ್ಲಿ ಡಿವೋರ್ಸ್ ಕೂಡ ಆಗ್ತಾ ಇಲ್ಲ ಕೆಲವ್ರದ್ದು, ಅಥವಾ ರಿಯೂನಿಯನ್ ಕೂಡ ಆಗ್ತಾ ಇಲ್ಲ. ಆ್ಯಂಡ್ ಇವಾಗ ವೆರಿ ಸ್ಟಕ್, ಏನು ಮಾಡಬೇಕು ಅಂತಲೂ ನಿಮಗೆ ಗೊತ್ತಾಗ್ತಾ ಇಲ್ಲ ಕೆಲವ್ರಿಗೆ. ಆ್ಯಂಡ್ ಆ್ಯಸ್ ನಾವು ಇಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಿಮ್ಮದೇನಾದರೂ ಮದುವೆ ಆಗಿದ್ದರೆ ಅಥವಾ ಪ್ರೀತಿಯಲ್ಲಿ ಕಮಿಟ್ಮೆಂಟ್ ಅನ್ನೋದು ಸಿಕ್ಕಾಗ ಇವು ಗೈಸ್ ಲೈಕ್ ಹ್ಯಾಪಿಯಾಗಿದ್ರಿ, ಲೈಕ್ ಸೋಲ್ಮೇಟ್ ಕನೆಕ್ಷನ್ ಫೀಲ್ ಮಾಡ್ತಾಯಿದ್ರಿ, ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಹ್ಯಾಪಿನೆಸ್ ಅನ್ನೋದಿತ್ತು. ಲೈಕ್ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸಲ್ಲಿ ತುಂಬಾ ಖುಷಿ ಇದ್ರಿ ಆ್ಯಂಡ್ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದ್ರಿ. ಸ್ಟಾರ್ ಕಾರ್ಡ್ ಬಂದಿದೆ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆ್ಯಂಡ್ ವೆರಿ ಪರ್ಟಿಕ್ಯುಲರ್ ಆಗಿದ್ರಿ. ನಿಮ್ಮ ಒಂದು ಡಿಸಿಷನ್ಸ್ನ ತೊಗೊಂಡು ಪ್ರೌಡ್ ಫೀಲ್ ಮಾಡ್ತಾಯಿದ್ರಿ. ಬಟ್ ಅಚಾನಕ್ಕಾಗಿ ಸಡನ್ ಇನ್ಸಿಡೆಂಟ್ಸಿಂದ ಕೆಲವೊಂದು ಟೈಮ್ ಅಥವಾ ಬ್ಯಾಡ್ ಸಿಚುವೇಶನ್ಸಿಂದಾಗಿ ಈ ಒಂದು ಸಪ್ರೇಷನ್ ಏನಿದೆ ನೀವು ಫೇಸ್ ಮಾಡುವಂಥ ಚಾನ್ಸಸ್ ಈಗ ಬಂದಿದೆ. ಆ್ಯಂಡ್ ಅಗೇನ್ ಇಲ್ಲಿ ಈ ಪರ್ಸನ್ ನಿಮಗೆ ಹೇಳಬೇಕಂತಿರೋದು ಬಿ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ದಾರೆ. ದಟ್ ನಾನು ಮಾಡಿರುವಂಥ ತಪ್ಪು ನನಗೆ ಅರಿವಾಗ್ತಾ ಇದೆ, ಬಟ್ ಏನು ಮಾಡಲಿ, ನಾನು ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವನ್ ನನಗೆ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಊಟ ಸರಿಯಾಗಿ ತಿಂತಾ ಇಲ್ಲ, ನಾನು ಸ್ಟಕ್ ಆಗಿದ್ದೀನಿ, ಲೈಫ್ ಬೇಡ ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ನಾನು ಎಲ್ಲೋ ಒಂದು ಸಣ್ಣ ಹೋಪಿಂದ ನೀನು ಮತ್ತೆ ಸಿಗ್ತೀಯ ನನ್ನ ಲೈಫಲ್ಲಿ ಅನ್ನೋ ಒಂದು ಹೋಪಿಂದ ನಾನು ಕಾಯ್ತಾ ಇದ್ದೀನಿ. ಬಟ್ ಅದು ಯಾವಾಗ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ನೀನು ನಾನು ಇಲ್ಲದೇನೂ ಕೂಡ ಇಂಡಿಪೆಂಡೆಂಟ್ ಆಗಿದೆಯಾ, ಸ್ಟ್ರಾಂಗ್ ಆಗಿದೆಯಾ, ಐ ಆಮ್ ಹ್ಯಾಪಿ ಫಾರ್ ದಟ್ ಅಂತಲೂ ಕೂಡ ಲೈಕ್ ಫೀಲ್ ಆಗ್ತಾ ಇದ್ದಾರೆ, ಲೈಕ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಬಟ್ ನಿಮ್ಮಷ್ಟು ಸ್ಟ್ರೆಂತ್ ಅವ್ರಿಗೆ ಇನ್ನೂ ಸಿಗ್ತಾ ಇಲ್ಲ. ಲೈಕ್ ನನಗೆ ನನ್ನ ಪರ್ಸನ್ನ ನನ್ನ ಬಿಟ್ಟು ಇರುವಷ್ಟು ಸ್ಟ್ರೆಂತ್ ಕೂಡ ಅವ್ರಿಗೆ ಸಿಕ್ಕಿದೆ, ಬಟ್ ನನಗೆ ಆ ಒಂದು ಸ್ಟ್ರೆಂತ್ ಬರ್ತಾ ಇಲ್ಲ. ನಾನಿನ್ನೂ ಅದೇ ಒಂದು ಇದರಲ್ಲಿ ಇದ್ದೀನಿ. ನಾನು ಈ ಒಂದು ಥರ್ಡ್ ಪಾರ್ಟಿಯಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ಈ ಒಂದು ಬಂಧನ ಏನಿದೆ, ಈ ಒಂದು ಸ್ಟಕ್ ಎನರ್ಜೀಸ್ ಏನಿದೆ, ಇದರಿಂದ ನನಗೆ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ತುಂಬ ಆಪ್ಷನ್ಸ್ ಇತ್ತು ನನಗೆ ನನ್ನ ಲೈಫ್ನ ತೊಗೊಳ್ಳೋದಕ್ಕೆ, ಚೂಸ್ ಮಾಡ್ಕೊಳ್ಳೋದಕ್ಕೆ ಇತ್ತು. ಬಟ್ ನನ್ನ ಒಂದು ತಪ್ಪು ನಿರ್ಧಾರದಿಂದ ನನ್ನ ಇಡೀ ಲೈಫ್ ಹಾಳಾಗಿದೆ. ಈಗ ನನ್ನ ಲೈಫಲ್ಲಿ ಯಾವುದೂ ಇಲ್ಲ. ಆ್ಯಂಡ್ ಬೇರೆ ನನ್ನ ಒಂದು ಈವನ್ ಇವರು ಫಿನಾನ್ಷಿಯಲಿ ಕೂಡ ಕೆಲವೊಂದು ವಿಚಾರದಲ್ಲಿ ಎಲ್ರಿಗೂ ಇದ್ದಾಗ ಎಲ್ರಿಗೂ ಕೊಟ್ಟು ಈಗ ಲಾಸ್ ಅನ್ನೋದು ಕೂಡ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಮೋರ್ ಓವರ್ ಅವರಿಗೆ ಎಚ್ಚರಿಕೆ ಅನ್ನೋದು ಕೂಡ ನಿಮ್ಮಿಂದ ಬಂದಿತ್ತು ಅಂತ ಹೇಳಬಹುದು. ಜಾಸ್ತಿ ಯಾರಿಗೂ ಸಹಾಯ ಮಾಡಬೇಡ, ನಿನಗೆ ಇಟ್ಕೋ ಅಂತ ನೀವು ಕೆಲವರು ಅಡ್ವೈಸ್ ಮಾಡಿದ್ರಿ. ಬಟ್ ಈ ಪರ್ಸನ್ ನಿಮ್ಮ ಮಾತು ಕೇಳಿರಲಿಲ್ಲ. ಆ್ಯಂಡ್ ಎಲ್ಲವನ್ನು ಫ್ಯಾಮಿಲಿಗಾಗಿರ್ಬಹುದು, ಬೇರೆದವ್ರಿಗಾಗಿರ್ಬೋದು, ಯಾರಿಗೋ ಒಬ್ಬರಿಗೆ
ಇವ್ರು ಸಹಾಯ ಮಾಡಿ ತುಂಬ ಲಾಸ್ ಅನ್ನೋದನ್ನು ಕೂಡ ಇಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಬಟ್ ನೋ ವರೀಸ್, ಆ್ಯಸ್ ನಾವು ಇಲ್ಲಿ ಥರ್ಡ್ ಪಾರ್ಟಿ ಎಂಡ್ ಆಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಓವರಾಲ್ ರೀಡಿಂಗ್ ಹೇಳೋದಾದರೆ ಸ್ವಲ್ಪ ನೀವು ಇಲ್ಲಿ ಏನು ಸ್ಟ್ರಾಂಗ್ ಆಗಿದ್ದೀರಾ ಅಷ್ಟೇ ಸ್ಟ್ರಾಂಗ್ ಆಗಿ ನೀವು ನಿಂತ್ಕೋಬೇಕಾಗತ್ತೆ. ಇಲ್ಲಿ ರೀಕನ್ಸಿಲೇಷನ್ ಅನ್ನೋದು ಏನಿದೆ ಅದು ಕಂಪ್ಲೀಟಾಗಿ ನಿಮ್ಮ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗಿದೆ. ಒಂದು ಅವ್ರ ಥರ್ಡ್ ಪಾರ್ಟಿಯಿಂದ ಅವರಾಗಲೇ ಅವ್ರು ಹೊರಗೆ ಬರಬೇಕು, ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡು, ಅಥವಾ ಫ್ಯಾಮಿಲಿ ಇಶ್ಯೂಸ್ ಏನು ಫೇಸ್ ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರಿಗೆ ಆಪ್ಷನ್ಸ್ ಇದೆ. ವೆದರ್ ನಿಮ್ಮನ್ನು ಚೂಸ್ ಮಾಡ್ಕೋಬೇಕು ಅಥವಾ ಥರ್ಡ್ ಪಾರ್ಟಿ ಅಥವಾ ಫ್ಯಾಮಿಲಿ, ಅವ್ರಿಗೆ ಬಿಟ್ಟಿದ್ದು ಇದು. ನಿಮ್ಮ ರೂಟ್ ಕ್ಲಿಯರ್ ಇದೆ. ಸೊ ನನಗೆ ನೀನು ಬೇಕು, ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ, ಬರ್ತೀಯಾ ಬಿಡ್ತೀಯಾ ಅಂತ ನೀವು ಕ್ಲಿಯರ್ ಆಗಿದ್ದೀರಾ. ಬಟ್ ಆ ಪರ್ಸನ್ ಇಲ್ಲಿ ಇನ್ನೂ ರೆಡಿ ಇಲ್ಲ. ಆಪ್ಷನ್ಸ್ ಇದೆ ಅವ್ರಿಗೆ, ಬಟ್ ಸ್ಟಿಲ್ ಅವರು ಅದನ್ನು ನಿರ್ಧಾರಗಳನ್ನ ತೊಗೊಳ್ಳೋ ಅಷ್ಟು ಕೆಪಬಿಲಿಟಿ ಅವ್ರಿಗೆ ಇನ್ನೂ ಬಂದಿಲ್ಲ. ಬಟ್ ಸ್ಟಿಲ್ ಏನೋ ಒಂದು ಮಿರಾಕಲ್ ಆಗಲಿ ಅಂತ ಅವ್ರು ಕಾಯ್ತಾ ಇದ್ದಾರೆ. ಬಟ್ ಈ ಪರ್ಸನ್ಗೆ ಗೊತ್ತಿಲ್ಲ, ಇವರೇ ಆ್ಯಕ್ಷನ್ಸ್ ತೊಗೋಬೇಕು, ಆ್ಯಕ್ಷನ್ಸ್ ತೊಗೊಂಡಾಗಲೇ ಎಲ್ಲವೂ ಸರಿ ಹೋಗುತ್ತೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವ್ರ ಕೈಯಲ್ಲೇ ಇದೆ, ಅವ್ರ ಫ್ಯಾಮಿಲಿನ ಕನ್ವಿನ್ಸ್ ಮಾಡೋದು ಇವ್ರ ಕೈಯಲ್ಲಿದೆ, ಅಥವಾ ಥರ್ಡ್ ಪಾರ್ಟಿ ಇವ್ರನ್ನ ತುಂಬ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಥವಾ ಹ್ಯಾಪಿಯಾಗಿಲ್ಲ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇದೆ ಅಂದಮೇಲೆ ಇವ್ರು ಅದರಿಂದ ಹೊರಗೆ ಬರಬೇಕು. ಬಟ್ ಸ್ಟಿಲ್ ಯಾಕೆ ಹೊರಗೆ ಬರ್ತಾ ಇಲ್ಲ, ಏನಾಗ್ತಾ ಇದೆ ಅವ್ರ ಲೈಫಲ್ಲಿ, ಇಟ್ಸ್ ಲೈಕ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬರೀ ನೆಗೆಟಿವ್ ಆಗಿ ಓವರ್ ಥಿಂಕ್ ಮಾಡ್ತಾ ಅಳ್ತಾ ಕೂತ್ಕೊಂಡ್ರೆ ಯಾವುದೂ ವರ್ಕ್ ಆಗಲ್ಲ. ಅವರು ಸ್ಟೆಪ್ ತೊಗೋಬೇಕು. ನಿಮ್ಮ ಬಗ್ಗೆ ಅವ್ರು ಪ್ರೌಡ್ ಫೀಲ್ ಮಾಡೋದಷ್ಟೇ ಅಲ್ಲ, ನೀವು ಅವ್ರ ಲೈಫಲ್ಲಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ರಿಯಾಲಿಟಿ ಅವ್ರಿಗೆ ಇನ್ನೂ ದೃಢವಾಗಿ ಅನ್ನಿಸ್ಬೇಕು. ಅಂದಾಗಲೇ ಈ ಪರ್ಸನ್ ಅವರು ವಾಪಸ್ ಬರೋದಕ್ಕೆ ಸಾಧ್ಯ. ಅಂಟಿಲ್ ದಟ್ ಅವ್ರ ಲೈಫ್ನ ಒಂದು ಏನಿದೆ ಪ್ರೆಷಿಯಸ್ ಥಿಂಗ್ಸ್ ಡಿಸಿಷನ್ಸ್ನ ತೊಗೊಳ್ಳುವಂಥ ಕೆಪಬಿಲಿಟಿ ಅವರೇ ಬೆಳೆಸ್ಕೋಬೇಕು. ಆ್ಯಸ್ ನಾವು ಅವ್ರಿಗೆ ಕೆಪಬಿಲಿಟಿ ಇಲ್ಲ, ಬಿಕಾಸ್ ಅವರ ಲೈಫ್ ತುಂಬಾ ಇನ್ಫ್ಲೂಯೆನ್ಸ್ಡ್ ಆಗಿದೆ ಅಂತ ಹೇಳಬಹುದು. ಅಥವಾ ಬೇರೆದವರ ಕಡೆಯಿಂದ ಬೇರೆ ಥರ್ಡ್ ಪಾರ್ಟಿ ಹೇಳಿರುವಂಥ ಮಾತುಗಳನ್ನೇ ಜಾಸ್ತಿ ಕೇಳ್ತಾ ಇರ್ಬೋದು. ಸಮ್ಟೈಮ್ಸ್ ನಿಮ್ಮ ಒಂದು ನೆನಪು ಆಗ್ತಾ ಇದ್ದಾಗಲೇ ಬೇರೆ ಒಂದು ವಿಚಾರವಾಗಿ ಮ್ಯಾನಿಪುಲೇಟ್ ಆಗುವಂಥದ್ದು ಬೇಗ ಆಗ್ತಾ ಇದೆ. ಅಥವಾ ನಿಮ್ಮ ಬಗ್ಗೆ ನಿಮ್ಮ ಕಡೆ ಒಲವು ಹೋಗದೇ ಇರೋ ರೀತಿ ಕೆಲವರು ಬೇಕು ಅಂತಲೇ ಏನೋ ನಿಮ್ಮ ಬಗ್ಗೆ ಹೇಳುವಂಥದ್ದು ಕೂಡ ಇಲ್ಲಿ ತಲೆ ಕೆಡಿಸುವಂಥ ಕೆಲಸಗಳು ಆಗ್ತಾ ಇದೆ. ಸೊ ಸಮ್ ಪೀಪಲ್ ಆರ್ ಜೆಲಸ್ ಟು ಸಿ ಯು ಟುಗೆದರ್. ನೀವಿಬ್ಬರನ್ನ ಒಟ್ಟಿಗೆ ನೋಡೋದಕ್ಕೂ ಕೆಲವರು ಜೆಲಸ್ ಪಡ್ತಾ ಇರಬಹುದು, ಇಷ್ಟ ಆಗದೆ ಇರಬಹುದು. ನಿಮ್ಮ ಮೇಲಿನ ಒಂದು ಕೋಪಕ್ಕೇ ಬೇಕು ಅಂತ ನಿಮ್ಮ ಪರ್ಸನ್ನ ದೂರ ಮಾಡ್ತಾ ಇರಬಹುದು. ಆ ರೀತಿ ಎಲ್ಲ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ದ ಓನ್ಲಿ ಥಿಂಗ್ ಐ ಕ್ಯಾನ್ ಸೇ ಈಸ್ ಲೈಕ್ ನೀವು ಸ್ಟ್ರಾಂಗ್ ಆಗಿರಬೇಕು, ನಿಮ್ಮ ಲೈಫ್ ಕಡೆ ನೀವು ಫೋಕಸ್ಡ್ ಆಗಿರಬೇಕು. ಬರೋ ಟೈಮಲ್ಲಿ ಡಿವೈನ್ ಟೈಮಲ್ಲಿ ಯೂನಿವರ್ಸ್ ಎಲ್ಲವನ್ನೂ ಹೀಲ್ ಮಾಡಿ ಖಂಡಿತ ಕಳಿಸ್ತಾರೆ, ಎಲ್ಲವನ್ನೂ ಸರಿ ಮಾಡ್ತಾರೆ. ಬಟ್ ಆ್ಯಸ್ ನೀವು ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತಾ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.